ಸ್ಟಾರ್ಟ್ ಮಾಡಿ ಮೇಡಮ್. ಹಾಯ್, ಹಲೋ, ನಮಸ್ತೆ. ಯೋಗಿತಾ ಗೀತಾ ಬ್ಲಾಗ್ಸ್ಗೆ ಸ್ವಾಗತ. ಎಲ್ಲರೂ ಹೇಗಿದ್ದೀರಾ? ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಅನ್ಕೊಂಡಿದ್ದೀನಿ. ಇವತ್ತು ಆಷಾಢದ ಮೊದಲ ವಾರ, ಶುಕ್ರವಾರ ಆದುದರಿಂದ ನಾವು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಅದು ಯಾವ ದೇವಸ್ಥಾನ ಅಣ್ಣ? ಸೋಲಾಪುರದಮ್ಮ. ಆ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಆಷಾಢ ಅಲ್ವಾ, ಫಸ್ಟ್ ವಾರ ಅಲ್ವಾ, ಅದರಿಂದಾಗಿ ದೇವಸ್ಥಾನ ಹೇಗಿದೆ ಮತ್ತೆ ಏನು ವಿಶೇಷತೆ ಎಲ್ಲ ಹೇಳ್ತೀನಿ, ತಿಳಿಸ್ತಾ ಬರ್ತೀನಿ. ಅದನ್ನು ತಿಳಿಸ್ಕೊಳಕ್ಕೆ ಅಣ್ಣ ಇದ್ದಾರೆ, ಅಣ್ಣ ತಿಳಿಸ್ಕೊಡ್ತಾರೆ. ಓಕೆನಾ? ನಮ್ಮ ಫಸ್ಟ್ ಆಫ್ ಆಲ್ ಇವ್ರ ಪರಿಚಯ ಮಾಡ್ಕೊಡ್ತೀನಿ. ನಮ್ಮ ಮನೆ ಇದೆಯಲ್ಲ, ಮೇಲ್ಗಡೆ ಮನೆಯವರು. ಅದಕ್ಕೆ ಅಣ್ಣನ ನಂಬರ್ ಏನ್ ಸೇವ್ ಮಾಡ್ಕೊಂಡಿದ್ದೀನಿ ಅಂದ್ರೆ ಮೇಲ್ಗಡೆ ಮನೆ ಅಣ್ಣ. ಹಂಗೆ ಸೇವ್ ಮಾಡ್ಕೊಂಡಿರೋದಣ್ಣ, ಮೇಲ್ಗಡೆ ಮನೆ ಅಣ್ಣ ಅಂತ. ನನ್ನ ಫಸ್ಟ್ ಫ್ಲೋರ್ ಅಕ್ಕ ಅಂತ ಸೇವ್ ಮಾಡ್ಕೊಂಡಿದ್ದಾನಂತ, ನಾನು ಮೇಲ್ಗಡೆ ಮನೆ ಅಣ್ಣ ಅಂತ ಸೇವ್ ಮಾಡ್ಕೊಂಡಿದ್ದೀನಿ. ಅಣ್ಣ ನನಗೆ ಫಸ್ಟ್ ಕರ್ಕೊಂಬಂದಿದ್ದು, ಅಣ್ಣ ಅಲ್ಲ, ಫಸ್ಟ್ ನೀನು ನಾನು ಕರ್ಕೊಂಬಂದಿದ್ದು. ಹಂಗೆ ದೇವಸ್ಥಾನ ತೋರಿಸ್ತೀನಿ ರೀ. ಹಂಗೆ ನಮ್ಮ ಮೇಲ್ಗಡೆ ಮನೆಯವರು, ಅವ್ರ ಜೊತೆ ದೇವಸ್ಥಾನಕ್ಕೆ ಬಂದಿದ್ದೀವಿ. ನೋಡಿ, ಶ್ರೀ ಸೊಲ್ಲಾಪುರದ ದೇವಿ ದೇವಸ್ಥಾನ. ಏರಿಯಾ ಬಂದು ಸರ್ ಎಂ ವಿಶ್ವೇಶ್ವರಯ್ಯ ಬಡಾವಣೆ, 3ನೇ ಬ್ಲಾಕ್, ಉಳ್ಳಾಳಿ. ನೋಡಿ, ಇದು ದೇವಸ್ಥಾನ. ದೇವ್ರಿಗೆ ಗುಡಿ ಗೋಪುರ ಎಂಥದ್ದು ಇಲ್ಲ, ಈ ರೀತಿ ಇದೆ ದೇವಸ್ಥಾನ. ಇದು ಸುಮಾರು ವರ್ಷಗಳಿಂದ ಇರೋ 25 ಅಲ್ಲಪ್ಪ, ಇದು ಬೇವಿನ ಮರ. ಸುಮಾರು ಎಷ್ಟು ವರ್ಷ ಇರ್ಬೋದು, ಇರುತ್ತಲ್ವಾ, ಮೇಲಿರುತ್ತಲ್ಲ. ನೋಡಿ, ಗುಡಿ ಗೋಪುರ ಎಂಥದ್ದು ಇಲ್ಲ. ಸ್ವಲ್ಪ ಜಾಗ ಬಿಡಿ ಅಣ್ಣ. गाल फुल गाल तो सुनी प्रसाद ओपन करी रखा ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕಿ, ಎಲ್ಲರಿಗೂ ಒಳ್ಳೇದು ಮಾಡಿದ್ನು. बस बस ना बस ना ಇಟ್ಕೊ. ನೋಡಿ, ನಮ್ಮ ಹುಡುಗಿ ಪ್ರಸಾದ ಮಾಡ್ಕೊಂಡು ಹೋಗಿದ್ದಾರೆ. नारळ पुरण ताजा नाचली आहे करूस ನೋಡಿ, ಬೇವಿನ ಮರ ಯಾವ ರೀತಿ ಹೋಗಿದೆ, ಎಷ್ಟು ಪುರ ಹಳೆ ಕಾಲದ್ದು.
ಒಂದು ಸುಮಾರು ನಾನು ಅನ್ಕೊಂತೀನಿ 30 ವರ್ಷದ ಅಂತ ಏನಲ್ಲ ಅನ್ಕೊಂತೀನಿ, ಇನ್ನೂ ಜಾಸ್ತಿಯೇ ಇರ್ಬೋದು. ಯಾವ ರೀತಿ ಹೋಗಿದೆ ಅಲ್ಲ ಇದೆ ಮರ. ಭಾರತಿ ನಮ್ಮ ಹುಡುಗಿ ಹೆಸರು. ದೇವಸ್ಥಾನದಲ್ಲಿ ಹೇಳ್ಬೇಕಂದ್ರೆ ಪುರೋಹಿತರು ಹಂಗೆಲ್ಲ ಯಾರು ಇಲ್ಲ, ನಾವೇ ಪೂಜೆ ಮಾಡ್ಬೋದು, ನಾವೇ ಮಹಾಮಂಗಳಾರತಿ ಮಾಡ್ಬೋದು ಆ ರೀತಿ. ಮತ್ತೆ ಗುಡಿ ಗೋಪುರ ನೋಡಿ ಏನೂ ಇಲ್ಲ. ಕುತ್ಕೊಳ್ಳಿ ಅಣ್ಣ, ಎಷ್ಟು ಇರೋಣ ಗೊಬ್ಬರಿ ತರ ಆಗಿದೆ ನೋಡಿ, ಎಷ್ಟು ಚೆನ್ನಾಗಾಗಿದೆ ಅಲ್ಲ. ಒಳ್ಳೇದಾಗುತ್ತೆ ಬಿಡಿ ಅಣ್ಣ. ಇನಿ ಏನಕ್ಕೆ ಗಾಬರಿ ಆಗ್ತೀಯಾ? ಭಯ ಪಡ್ಬೇಡ, ಗಾಬರಿ ಆಗೋ ಅವಶ್ಯಕತೆ ಇಲ್ಲ. ಕೊಳ್ತಿಲ್ವಲ್ಲ ಕಾಯಿ, ಕೊಬ್ಬರಿ ಕಣೋ ಒಳ್ಳೇದು. ನಮ್ಮ ಹುಡುಗಿ ಪ್ರಸಾದ ಅನಿಸ್ತಾ ಇದಾರೆ. ಮೊಬೈಲ್ ಎತ್ಕೊಂಡು ಎಲ್ಲಾ ಕಡೆ ಹೋಗ. ನೋಡಿ ಇಲ್ಲಿ ಕೂತಿದಾರಲ್ಲ, सभी बड़ा देखा का बड़ा सी जरा जरा देती है बड़ा देखा ನೋಡಿಲಿ ಅಲ್ಲಿ. ಇನ್ನೋಸೆಂಟ್ ಅಲ್ಲ, ಏನು ಗೊತ್ತಾಗಲ್ಲ ಪಾಪ, ಹೇಳ್ಕೊಡ್ಬೇಕು. ಆಮೇಲೆ ಅಮ್ಮ ಮಗಳ ತರ ಇರ್ಲಿಲ್ಲ, ಅವ್ರು ಫ್ರೆಂಡ್ಸ್ ತರ ಇದ್ರು. ಇದು ಅವ್ರ ತಾಯಿ ಯಾವಾಗ ಹೊರ್ತಿರೋದು? ಫುಲ್ ಖಾಲಿ ಇಟ್ಕಿದೆ. ಏನ್ ಹೇಳ್ತಾ ಇದ್ದೀರಾ? ಎಲ್ಲ ಇಟ್ಬಿಟ್ರು. ಹೌದಾ, ನೀವು ಯಾವಾಗಿಂದ ಬರ್ತಾ ಇದ್ದೀರಾ ದೇವಸ್ಥಾನಕ್ಕೆ? ನಾನು ಇದು ಶಿಲೆ ಎಲ್ಲ ಇರ್ಲಿಲ್ಲ, ಕೆಳಗಡೆ ಇತ್ತು. ಶಿಲೆ ಇರ್ಲಿಲ್ವಾ? ಅವಾಗ ಮರದ ಕೆಳಗಡೆ ಇಟ್ಟಿದ್ದು. ಇವಾಗ ಇದು ಮಾಡಿದ್ದಾರೆ. ನಾನ್ ಸುಮಾರು ಇಲ್ಲ ಅಂದ್ರೆ ಆಯ್ತು 2005ರಿಂದ ಆಗುತ್ತೆ. ಓ 2005 ಅಂದ್ರೆ 20 ವರ್ಷದಿಂದ ಬರ್ತಾ ಇದ್ದೀರಾ? ಹಂಗಾರೆ ದೇವರು 20 ವರ್ಷದಿಂದ ಇದು ಏನಂತೀವಿ ಮರದ ಕೆಳಗಡೆ ಇಟ್ಟು, ಇವಾಗ ಸ್ವಲ್ಪ ಅಮ್ಮ ಕೆಳಗಡೆ ಇತ್ತಲ್ಲ, ಅಲ್ಲಿ ಏನ್ ಮಾಡವ್ರೆ ಈ ತರ ಇದು ಮಾಡಿ ಹೈಟ್ ಮಾಡಿ ಅಮ್ಮನಿಗೆ ಶಿಲೆನ ಇದು ಮಾಡಿ. ಅವಾಗ ಅಣ್ಣ ಯಾಕೆ ಇದು ಗುಡಿ ಇಲ್ಲ, ಗೋಪುರ ಇಲ್ಲ, ಏನಿಲ್ಲ? ಈ ಅಮ್ಮ ಇರೋದೇ ಇಲ್ಲಿ ಸ್ಟಾರ್ಟಿಂಗ್ ಇಂದ ಮರದ ಕೆಳಗಡೆನೆ ಇರೋದು. ಮರದ ಕೆಳಗಡೆನೆ ನಿಲ್ಲಿಸ್ತಾರೆ. ಇವತ್ತಿಂದ ಅಂತಲ್ಲ, ಅವಾಗ ಮರದ ಕೆಳಗಡೆ ಹಿಂಗಿತ್ತು ಪ್ಲೇಸ್. ಮರ ಐತಲ್ಲ ಕಟ್ ಮಾಡಿದ್ದಾರೆ ಸೈಡ್ ಅಲ್ಲಿ ಕಟ್ ಮಾಡಿ ಅಲ್ಲಿ. ಅದೇ ಈ ಸೈಡ್ ಅಲ್ಲಿಂದ ಏನ್ ಮಾಡಿದ್ರು ಇವ್ರು, ಅಮ್ಮ ಕೆಳಗಡೆ ಇದೆ ಸ್ವಲ್ಪ ಹೈಟ್ ಮಾಡಿ. ಇದೆಲ್ಲ ಏನು ಇರ್ಲಿಲ್ಲ ಅವಾಗ, ಏನು ಇರ್ಲಿಲ್ಲ. ಇದೆಲ್ಲ ಗೋಪುರಗಳೆಲ್ಲ, ಗೋಪುರನು ಇದು ಇದೆಲ್ಲ ಇದೆಲ್ಲ ಮಾಮೂಲಿ ಆಮೇಲೆ ಮಾಡಿದ್ದು. ಇರೋರು ದಕ್ಷಿಣ ಹಾಕಿ ಇದನ್ನೆಲ್ಲ ಮಾಡ್ಸಿದ್ದಾರೆ. ಇವಾಗ ನೋಡಕ್ ಚೆನ್ನಾಗಿದೆ. ಅವಾಗ ಏನು ಇರ್ಲಿಲ್ಲ, ಮರದ ಕೆಳಗಡೆ ದೇವ್ರಿತ್ತು ಅಷ್ಟೇ. ಹೂವ ಇಕ್ಕಿ ಅಂದ್ರೆ ಇಲ್ಲೇನಂದ್ರೆ ಅವರೇ ಪೂಜಾರಿ ಇಲ್ಲ, ಪೂಜೆ ಮಾಡ್ತಾರೆ, ಅವರೇ ಕರ್ಪೂರ ಹಚ್ಬೋದು. ಅದನ್ನೇ ಕೇಳೋಣ ಅಂತಿದ್ದೆ ಈಗ. ತುಂಬಾ ಖುಷಿ ಆಗುತ್ತೆ. ನಾವೇ ಪೂಜೆ ಮಾಡೋದು, ನಾವೇ ಅಲಂಕಾರ ಮಾಡೋದು, ದೇವ್ರಿಗೆ ಅರ್ಶಿನ ಕುಂಕುಮ ನಾವೇ ಇಡೋದು, ಎಲ್ಲ ಚೆನ್ನಾಗಿರುತ್ತೆ. ಆಮೇಲೆ ನಾವೇನ್ ಅನ್ಕೊಂಡಿದೀವೋ ಆಗುತ್ತೆ. ಆಮೇಲೆ ಇನ್ನೊಂದೇನು ಅಂದ್ರೆ, ನಾವು ಮದುವೆ ಆಗ್ಬೇಕು ಅಂತ ಇದ್ವಿ, ಬೇಕಂದ್ರೆ ಆದ್ವಿ. ಇವಾಗೂ ಬರ್ತಾ ಇರ್ತೀವಿ, ಹೋಗ್ತಾ ಇರ್ತೀವಿ. ತಿಂಗ್ಳಿಗೆ 2 ಸರಿ 4 ಸರಿ ವಿಸಿಟ್ ಹೊಡಿತೀವಿ. ಅಂದ್ರೆ ಇಲ್ಲಿ ಬಂದ್ಬೇಕಂದ್ರೆ ಒಂದ್ ಅರ್ಧ ದಿನ ನಮ್ಗೆ ಹೋಗುತ್ತೆ. ಹೌದು ಅಲ್ವಾ?
ಬೇಕು. ನಾವಿರೋದು ಮಾಡಿರೋ ಚೋಡುಕಲ್ಲಿಂದ ಇಲ್ಲಿ ಬರ್ಬೇಕಂದ್ರೆ ಇದು ಅಂಬೇಡ್ಕರ್ ಕಾಲೇಜಿಂದ ನೆಕ್ಸ್ಟ್ ಪೋಟ್ರೋಸ್ ಇಂದ ಮರೆಪ್ಪನಪಾಳ್ಯದಿಂದ ಕೆಂಚನಪುರ ಕ್ರಾಸ್, ಆ ಕೆಂಚನಪುರ ಕ್ರಾಸ್ ಹತ್ತಿ ಭುವನೇಶ್ವರ ನಗರ ಬಸ್ಸಲ್ಲಿ ಇಳ್ದು ಅಲ್ಲಿಂದ 1 ಕಿಲೋಮೀಟರ್ ನಡ್ಕೊಂಡ್ ಬರ್ಬೇಕು ಈ ದೇವಸ್ಥಾನ. ನೀನ್ ಯಾವಾಗಿಂದಮ್ಮ ಬರ್ತಾ ಇರೋದು? ಸೆಕೆಂಡ್ ಟೈಮು. ನಾನೇ ಪರವಾಗಿಲ್ಲ, 3ನೇ ಟೈಮ್ ಆಗೋಯ್ತು. ನಾನೇ ಪರವಾಗಿಲ್ಲ ಈಗ. ಇದು ನೀನಣ್ಣ ಬೆಳಿಗ್ಗೆ 7ರಿಂದ 11-11:30 ಪ್ರಸಾದ ಹಂಚ್ತಾರೆ. ಅಂದ್ರೆ ಬರ್ತಾರ. ಇದು ಮಂಗಳವಾರ ಶುಕ್ರವಾರನಾ? ಇಲ್ಲಿ ಮಾಮೂಲಿ ಯಾರನ್ನ ಅವತ್ತೊಂದ್ ದಿವಸ ಆ ಬೋರ್ಡಲ್ಲಿ ನೋಡ್ದೆ ದಾಸೋಹ ಅಂತೆಲ್ಲ ಇತ್ತು. ಕೊಡ್ತಾರೆ. ಅವರು ಒಬ್ಬರು ವಾರ ಒಬ್ಬೊಬ್ರು ಮಾಡ್ತಾರೆ. ಅದ್ ನಮ್ ಕೈಯಲ್ಲಾದ್ರೆ ನಾವ್ ಮಾಡ್ಬೋದು. ಕೆಲವ್ರು ಇಲ್ಲ ಅಂದ್ರೆ ಇವ್ರ ತರ ಮೊಸರನ್ನ ಮಾಡಿ ಹಂಚ್ಕೊಂಡು ಹೋಗ್ತಾರೆ. ಅದಾದ್ರೂ ಬಿಟ್ಟಿದ್ದು ಇಲ್ಲ, ಏನು ಇರ್ಲಿಲ್ಲ. ಆದ್ರೆ ಇಲ್ಲ, ಅಕಸ್ಮಾತ್ ಮಳೆ ಗಿಳೆ ಬಂದಾಗ ಒಂದು ಕುತ್ಕೊಳಕ ವ್ಯವಸ್ಥೆ ಮಾಡಿದ್ದಾರೆ ನೋಡಿ. ತುಲಾವರನು ಹಾಕ್ತಾರೆ ಅನ್ಸುತ್ತಲ್ಲ. ಎಲ್ಲ ದಾನಿಗಳಿಗೆಲ್ಲ ಹೇಳ್ಬೇಕಂದ್ರೆ ಅಷ್ಟು ಬಿಟ್ರೆ ಇದೆಲ್ಲ ಏನು ಇರ್ಲಿಲ್ಲ. ಇದೆಲ್ಲ ಗೇಟು ಹೊರಗಡೆ ಹೋಯ್ತಾ ಇದ್ರು ಜನ ಬಂದು ಇವಾಗ ಕಾಂಪೌಂಡ್ ಅದು ಎಲ್ಲ ಮಾಡಿ ಹುಡುಗಿನ ಒಂಚೂರು ಮಾತಾಡ್ಸ್ಬಿಡೋಣ. ಚಿನ್ನಿ, ಇಲ್ಲಿ ಬಂದ್ಮೇಲೆ ಏನಪ್ಪಾ? ನಾನಾ ಅವತ್ತಿನ ದಿನಾನೇ ನಂಗೆ ಕೆಲ್ಸ ಸಿಕ್ತು, ಅದು ವರ್ಕ್ ಫ್ರಮ್ ಹೋಮ್. ಅದೇ ಅಣ್ಣ ಹೇಳ್ತು ನಂಗೂನು. ಅವತ್ತಿನ ದಿನಾನೇ ನೀನೇ ಅಂತ ಗೊತ್ತಿರ್ಲಿಲ್ಲ ನನ್ಗೆ. ಇದೇ ಸ್ಪಾಟ್ ಅಲ್ಲಿ ನನ್ಗೂ ಫೋನ್ ಬಂತು. ಇಲ್ಲೇ ಪೂಜೆ ಮಾಡಿದ ತಕ್ಷಣ ಕೆಲ್ಸ ಸಿಕ್ತು. ಹಂಗೆ ಫೋನ್ ಬಂತು. ಅದೇ ದಿನ ನನ್ ಇಂಟರ್ವ್ಯೂ ಕ್ರ್ಯಾಕ್ ಆಗಿ ಡೆಮೋ ಕ್ರ್ಯಾಕ್ ಆಗಿ ಇಲ್ಲಿಗೆ. ಅಲ್ಲ ಅವಾಗ ಎಷ್ಟು ಮೈ ಜುಮ್ಮನತ್ತಲ್ಲ. ಹೌದು, ನಾನು ಶಾಕ್ ಆಗ ನನ್ ಮಾಮಂಗ್ ಫೋನ್ ಮಾಡ್ದೆ. ಅಂತ ಇಂಥ ದೇವರಿಂದ ಒಳ್ಳೇದಾಯ್ತು. ಇದೊಂದಿದೆ. ಇನ್ನೇನು ದೇವಸ್ಥಾನದಿಂದ ಹೊರಡ್ತಾ ಇದೀವಿ, ಮನೆಗೆ ಹೋಗಿ ಸೇರ್ಕೊಂತೀವಿ. ಹೌದಾ? ಇನ್ನೇನ್ ಹೆಣ್ಣ ಇಲ್ಲ, ಅಣ್ಣ ಇಲ್ಲ. ಆಯ್ತು, ಹಂಗಂತ ಹೇಳ್ತಾ ಈ ವಿಡಿಯೋನ ಹೆಣ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆದಲ್ಲಿ ಏನ್ ಮಾಡ್ಬೇಕು ನೋಡಿ, ನಿನ್ನ ಹೆಸರು ನಂದಿನಿ ನೋಡಿ. ನಂದಿನಿ ಅವರು ಯೂಟ್ಯೂಬ್ ಚಾನಲ್ ಮಾಡ್ಬೇಕು ಅಂತ ಇದಾರೆ. ಅಪ್ಲೋಡ್ ಮಾಡಿದ್ಯಾ? ಮಾಡ್ಬೇಕು. ಮಾಡಿದ್ಮೇಲೆ ಒಂದ್ಸಲ ಹೇಳ್ತೀನಿ. ಇವಾಗ ಅಪ್ಲೋಡ್ ಮಾಡ್ಬೇಕು. ಎಲ್ಲ ವಿಡಿಯೋ ಎಡಿಟ್ ಆಗ್ಬಿಟ್ಟಿದೆ. ನಮ್ಮ ಹುಡುಗಿ ವಿಡಿಯೋಗೂ ಸಪೋರ್ಟ್ ಮಾಡಿ, ಓಕೆನಾ? ಮತ್ತೆ ಸಿಕ್ಕಾಗ ಕೊಲಾಬ್ ಮಾಡೋಣ, ಓಕೆನಾ? ಹಂಗಂತ ಹೇಳ್ತಾ ಈ ವಿಡಿಯೋನ ಹೆಣ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಕೂಡ ಮಾಡಿ, ಓಕೆನಾ? ಥ್ಯಾಂಕ್ ಯು ಸೋ ಮಚ್.